ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಡೆಲ್ ಆಗಿದ್ರು ನನ್ ಪರವಾಗಿ ಮಾತಾಡಿದ್ರು. ಇವ್ರ ಜೊತೆ ನಾನು ಚೆನ್ನಾಗಿದ್ರೆ ನನ್ಗೆ ಒಳ್ಳೇದು. ಇವ್ರು ಯಾವಾಗ್ಲೂ ನನ್ಗೆ ಪ್ರೊಟೆಕ್ಟ್ ಆಗಿರ್ತಾರೆ. ಮ್ಯಾಮ್, ನನ್ ಪರವಾಗಿ ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಇಟ್ಸ್ ಓಕೆ. ನಿಮ್ ಬಟ್ಟೆ ಮೇಲೆ ಏನಾದ್ರೂ ಕಾಫಿ ಚೆಲ್ಲಿದ್ರೆ ಕೊಡಿ, ನಾನು ಕ್ಲೀನ್ ಮಾಡ್ಕೊಡ್ತೀನಿ. ಇಲ್ಲ ಐಮ್ ಫೈನ್. ಅಲ್ಲ, ಡೋಂಟ್ ಮೈಂಡ್, ನೀವು ನೋಡಕ್ ತುಂಬಾ ಎಜುಕೇಟೆಡ್ ತರ ಇದ್ದೀರಾ. ಇಂಥ ಕೆಲ್ಸಕ್ಕೆ ಯಾಕೆ ಸೇರ್ಕೊಂಡ್ರಿ? ನಂದೊಂದು ದೊಡ್ಡ ಕತೆ ಮೇಡಮ್. ನಾನು ಮಾಡಿರೋ ತಪ್ಪಿಂದ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀನಿ. ಎಲ್ಲ ನನ್ನ ದುರಾದೃಷ್ಟ ಮೇಡಮ್. ನೋಡಿ, ಇಲ್ಲಿ ನಿಮ್ಗೆ ಯಾರಾದರೂ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ಅಥವಾ ಹೊಡೆಯೋಕ್ಕೆ ಬಂದರೆ ಹೆದರ್ಬೇಡಿ, ಧೈರ್ಯವಾಗಿ ಫೇಸ್ ಮಾಡಿ. ನೀವು ಹೇಳೋ ಥರ ನಾನು ಏನಾದರೂ ತಿರುಗಿ ಬಿದ್ದರೆ ನನ್ನ ಕೆಲಸನೇ ಕಳ್ಕೊಬೇಕಾಗತ್ತೆ. ಅದೆಲ್ಲ ಆಗದೆ ಇರೋ ಮಾತು. ಸದ್ಯಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಮೇಡಮ್. ಅದು ಬಿಡಿ ಮೇಡಮ್, ನೀವಂತೂ ಸೂಪರು. ನೋಡಕ್ಕೂ ಚೆನ್ನಾಗಿದ್ದೀರಾ, ನಿಮ್ ಸ್ಮೈಲು ಸೂಪರು, ನಿಮ್ ಆಟಿಟ್ಯೂಡು ಸೂಪರು. ಮಾಡೆಲ್ ಅಂದ್ರೆ ನಿಮ್ ತರ ಇರ್ಬೇಕು. ನಿಮ್ಮನ್ನ ನೋಡ್ ನಮ್ಮಂತವ್ರು ಕಲಿಯೋದು ತುಂಬಾನೇ ಇದೆ. ನಿಂದೆ ಚಪ್ಪಲಿ ಕೊಡು. ನನ್ ಚಪ್ಪಲಿ ಹಾಕೋಬೇಡ, ಆಮೇಲೆ ನನ್ನ ಅದೃಷ್ಟ ನಿನಗ್ ಬಂದ್ಬಿಡತ್ತೆ. ನೀವು ನನ್ನನ್ನು ಹೊಗಳಿದ್ದು ತುಂಬಾ ಖುಷಿ ಆಯ್ತು. ಹೌದಾ? ಯಾಕೆ ಮೇಡಮ್? ಏನಿಲ್ಲ, ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ದೀಪಾ, ಏನಂದ್ರಿ? ಸಾರಿ ಮೇಡಮ್, ಅದು ದೀಪಾ ಅನ್ನೋಳ ವಾಯ್ಸು ನಿಮ್ ಥರನೇ ಇದೆ, ಅದಕ್ಕೆ ಹಾಕಿ ಕರೆದೆ ಅಷ್ಟೆ. ದೀಪಾ ಯಾರು? ನಿಮ್ಗೇನಾಗಬೇಕು? ಅವಳು ನನಗೆ ಪರಿಚಯ ಇರೋ ಹುಡುಗಿ ಅಷ್ಟೆ. ಸದ್ಯ ಅಕ್ಕಂಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಈಗಲೂ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ಅಕ್ಕಂಗೆ ಇಷ್ಟ ಇಲ್ಲ ಅಂತ ಆಯ್ತು. ಈ ರೀತಿ ನನ್ನ ಕಣ್ಮುಂದೆ ಕಾಣಿಸ್ಕೊತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವಿಧಿ ನಮ್ಮನ್ನ ಈ ರೀತಿ ಭೇಟಿ ಆಗೋ ತರ ಮಾಡ್ತಲ್ಲ. ಅವಳು ಏನೋ ಕಣ್ಸ್ ಕಟ್ಕೊಂಡು ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅಂತ ಮನೆ ಬಿಟ್ಟು ಬಂದ್ಲು. ನನ್ ದಿಶಾ ಆಗಿ ಒಳ್ಳೆ ಪೋಸ್ಟ್ ಅಲ್ಲಿರೋ ಈ ಆಫೀಸ್ಗೆ ನಮ್ಮ ಅಕ್ಕ ಇಷ್ಟು ಚಿಕ್ಕ ಕೆಲಸ ಮಾಡಕ್ ಬಂದಿದ್ದಾಳೆ ಅಂದ್ರೆ ಪಾಪ ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದು.